ದರ್ಶನ್ ಕ್ರೌರ್ಯ ಮತ್ತಷ್ಟು ಅನಾವರಣ ಆಗ್ತಾ ಇದೆ. ಅಟ್ಟಹಾಸದ ದರ್ಶನವನ್ನ ಕೊಡ್ತಾ ಇದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಸಾವಿಗೆ ಸ್ಫೋಟಕ ಕಾರಣ ಸಿಗ್ತಾ ಇದೆ. ವೈದ್ಯರ ವರದಿಯಲ್ಲಿ ಭಯಾನಕ ಅಂಶ ಕೂಡ ಬಯಲಾಗಿದೆ. ರೇಣುಕಾ ಸ್ವಾಮಿಯ ಸಾವಿಗೆ ಸ್ಫೋಟಕ ಕಾರಣವನ್ನ ಕೊಟ್ಟಿದ್ದಾರೆ ವೈದ್ಯರು. ಅಂದ್ರೆ ಕಾಸ್ ಆಫ್ ಡೆತ್ ಏನು ಅನ್ನೋದು ಇಡೀ ಪ್ರಕರಣವನ್ನ ಹಿಡಿದಿಟ್ಟುಕೊಳ್ಳುವಂತಹ ಸಬ್ಸ್ಟೆನ್ಸ್. ಸೊ ಇಲ್ಲಿ ಕಾಸ್ ಆಫ್ ಡೆತ್ ಅನಾವರಣ ಆಗಿದೆ ಮತ್ತು ಆ ಸಾಕ್ಷ್ಯ ದರ್ಶನ್ ಅಂಡ್ ಪಟಾಲಂನ ಕ್ರೌರ್ಯದ ಅನಾವರಣವನ್ನು ಕೂಡ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹಾಗಾದ್ರೆ ಈ ರಿಪೋರ್ಟ್ ನಲ್ಲಿ ವೈದ್ಯರ ಅನಾಲಿಸಿಸ್ ಏನು? ಹಾಗಾದ್ರೆ ಕಾಸ್ ಆಫ್ ಡೆತ್ ಬಗ್ಗೆ ವೈದ್ಯರು ಉಲ್ಲೇಖಿಸಿರುವಂತಹ ಅಭಿಪ್ರಾಯ ಅಥವಾ ಒಪಿನಿಯನ್ ಕೊಟ್ಟಿರುವಂತಹ ರೀತಿ ಏನು? ಡೀಟೇಲ್ಸ್ ನೋಡ್ತಾ ಇದೀವಿ. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಭಯಾನಕ ಅಂಶ ಬಯಲಾಗಿದೆ. ಕಾಸ್ ಆಫ್ ಡೆತ್, ಟೈಮಿಂಗ್ ಆಫ್ ಡೆತ್, ಇಡೀ ಪ್ರಕರಣ ನಿಲ್ಲುತ್ತಾ ಬಿದ್ದೋಗುತ್ತಾ ಅನ್ನೋ ಡಿಸೈಡ್ ಮಾಡುವಂತಹ ಫ್ಯಾಕ್ಟರ್ಸ್. ವೈದ್ಯಾಧಿಕಾರಿಗಳ ಅಬ್ಸರ್ವೇಷನ್ ಏನು ಅಂದ್ರೆ, ಆಘಾತ ಆಗಿದೆ ವ್ಯಕ್ತಿಗೆ, ಜೊತೆಗೆ ಮೆದುಳಿನ ತೀವ್ರ ರಕ್ತಸ್ರಾವದಿಂದ ಸಾವನ್ನಪ್ಪಿದ್ದಾರೆ. ಬ್ಲಡ್ ಕ್ಲಾಟ್ ಆಗಿದೆ, ಆಕ್ಸಿಜನ್ ಸರ್ಕ್ಯುಲೇಷನ್ ಆಗಿಲ್ಲ, ಹೀಗಾಗಿ ವ್ಯಕ್ತಿಯ ಡೆತ್ ಆಗಿದೆ ಅಂತ ಅವ್ರು ಹೇಳಿದ್ದಾರೆ. ಮಾರಕಾಸ್ತ್ರಗಳಿಂದ ರೇಣುಕಾ ಸ್ವಾಮಿ ಮೇಲೆ ಅತ್ಯಂತ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರೋದು ಗಾಯದ ಗುರುತುಗಳು ಹೇಳ್ತಾ ಇದೆ ಅನ್ನೋದು ಕೂಡ ವೈದ್ಯಾಧಿಕಾರಿಗಳ ಅಬ್ಸರ್ವೇಷನ್. ಇನ್ಫ್ಯಾಕ್ಟ್ ರೇಣುಕಾ ಸ್ವಾಮಿ ದೇಹದ 32 ಕಡೆ ಗಾಯದ ಗುರುತು ಇರೋದು ಪತ್ತೆ ಆಗಿದೆ. 32 ಕಡೆ ಮಾರ್ಕ್ಸ್ ಇದೆ ಸರಿ, ಬಟ್ ನೋಡಿ ಇದು ತುಂಬಾ ಕ್ರೂಷಿಯಲ್. ತಲೆ ಬುರುಡೆಯಲ್ಲಿ 7ಕ್ಕೂ ಹೆಚ್ಚು ಗಾಯದ ಗುರುತು, 7ಕ್ಕೂ ಹೆಚ್ಚು. 1-2 ಗಾಯದ ಗುರುತು ತಲೆ ಬುರುಡೆಯಲ್ಲಿ ಆಗಿದೆ ಅಂದಾಗಲೇ ಆತ ಮುಗ್ದೋಗಿರ್ತಾನೆ. ಅಂತದ್ರಲ್ಲಿ 7ಕ್ಕೂ ಹೆಚ್ಚು ಕಡೆ ಮಾರ್ಕ್ಸ್ ಇದ್ದಿದ್ದು ಕೂಡ ಅಬ್ಸರ್ವೇಷನಲ್ ಕಂಡು ಬಂದಿದೆ. ಮರ್ಮಾಂಗದಲ್ಲೂ ಕೂಡ ತೀವ್ರ ರಕ್ತಸ್ರಾವದ ಮಾಹಿತಿಯನ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡ್ತಾ ಇದೆ. ಸೊ ಬದುಕಬಾರದು ಅನ್ನೋ ಇಂಟೆನ್ಷನ್ ಇಟ್ಕೊಂಡೇ ಹೊಡೆದಿದ್ದಾರೆ. ಇದೊಂದು ಹೀನಸ್ ಕ್ರೈಮ್ ಅಂತ ಹೇಳ್ತಾ ಇದೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಮೊದಲನಾಗಿ ಸಾಕ್ಷ್ಯ ಕಲೆ ಹಾಕೋ ನಿಟ್ಟಿನಲ್ಲಿ ದರ್ಶನ್ ಅವರು ಧರಿಸಿದಂತಹ ಬಟ್ಟೆ ಸೀಸ್ ಮಾಡ್ಕೊಂಡಿರೋದ್ರ ಬಗ್ಗೆ ರಿಮೈಂಡ್ ಅಪ್ಲಿಕೇಶನ್ ಅಲ್ಲಿ ಇನ್ನೂ ಏನೇನೆಲ್ಲ ಉಲ್ಲೇಖಿಸಿದ್ದಾರೆ, ಮತ್ತೆ ಇದರಲ್ಲಿ ಏನಾದ್ರು ಬ್ಲಡ್ ಸ್ಟೇನ್ ಅಥವಾ ಸೂಕ್ಷ್ಮ ವಿವರಗಳು ಸಿಕ್ಕಿದ್ರೆ ಎಷ್ಟು ಕ್ರೂಷಿಯಲ್ ಆಗುತ್ತೆ ಈ ಎವಿಡೆನ್ಸ್ ಅಂತ. ಖಂಡಿತವಾಗಿಯೂ ಮಮತಾ, ಯಾಕಂದ್ರೆ ಪ್ರಮುಖವಾಗಿ ಈ ಘಟನೆ ನಡೆದಂತ ಸ್ಥಳ ಏನಿತ್ತು, ಸ್ಥಳದಲ್ಲಿ ಒಂದು ಸಿಸಿಟಿವಿ ಫುಟೇಜಸ್ ಗಳು ಸಿಕ್ಕಿರುವಂತದ್ದು. ಯಾಕಂದ್ರೆ ಅದು 5 ಎಕರೆ ಜಾಗ, 5 ಎಕರೆ ಜಾಗದಲ್ಲಿ ಸಾಕಷ್ಟು ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಕೆಯನ್ನ ಮಾಡ್ಕೊಂಡಿದ್ರು. ದರ್ಶನ್ ಮತ್ತು ಪವಿತ್ರ ಗೌಡ ಮತ್ತು ಆತನ ಗ್ಯಾಂಗ್ ಏನಿದ್ರು ಅವರೆಲ್ಲರೂ ಕೂಡ ಅಲ್ಲಿ ಓಡಾಟ ಮಾಡಿರುವಂತದ್ದು ಮತ್ತು ರೇಣುಕಾ ಸ್ವಾಮಿಯನ್ನ ಹಲ್ಲೆ ಮಾಡಿರುವಂತದ್ದು ಎಲ್ಲಾ ಫುಟೇಜಸ್ ಗಳು ಕೂಡ ಈಗಾಗಲೇ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಆ ಹಿನ್ನೆಲೆಯಲ್ಲಿ ದರ್ಶನ್ ಮನೆಯಲ್ಲಿ ಮಹಾಜರನ್ನ ಮಾಡೋ ಸಂದರ್ಭದಲ್ಲಿ ಆವತ್ತು ದರ್ಶನ್ ಆರೋಪಿ ದರ್ಶನ್ ಧರಿಸಿದಂತ ಒಂದು ಜೀನ್ಸ್ ಪ್ಯಾಂಟ್ ಮತ್ತು ಟಿ ಶರ್ಟ್ ಅನ್ನ ತಮ್ಮ ವಶಕ್ಕೆ ಪಡ್ಕೊಂಡಿರುವಂತದ್ದು. ಯಾಕಂದ್ರೆ ಎರಡೂ ಕೂಡ ಮ್ಯಾಚ್ ಆಗ್ತವೆ. ಅವತ್ತು ಆತ ಧರಿಸಿರುವಂತದ್ದು ಆ ಘಟನಾ ಸ್ಥಳದಲ್ಲಿ ಬಂದು ಆತನಿಗೆ ಹಲ್ಲೆ ಮಾಡಿರುವಂತದ್ದು ಅದು ಪ್ರಮುಖ ಸಾಕ್ಷ್ಯವಾಗಿ ಪರಿಗಣಿಸುವಂತದ್ದು. ಅದಾದ ನಂತರ ಇನ್ನೊಂದು ಪ್ರಮುಖ ಅಂಶ ಆತನ ಬಳಕೆ ಮಾಡಿರುವಂತ ಶೂ, ಆತನ ಫುಟ್ ಪ್ರಿಂಟ್ ಗಳೇನಿತ್ತು ಆ ಜಾಗದಲ್ಲಿ ಹಲ್ಲೆ ಮಾಡದಂತ ಜಾಗಗಳಲ್ಲಿ ಆ ಫುಟ್ ಪ್ರಿಂಟ್ ಗಳೇನಿತ್ತು ಆ ಪ್ರಿಂಟ್ ಗಳನ್ನ ತೆಗೆದುಕೊಂಡು ಈಗಾಗಲೇ FSL ಅಧಿಕಾರಿಗಳು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ದರ್ಶನ್ ಬಳಸಿದಂತ ಶೂ ಏನಿತ್ತು, ಶೂ ಅನ್ನ ಆತ ಮನೆಯಲ್ಲಿ ಇಟ್ಟಿರ್ಲಿಲ್ಲ. ಅದು ವಿಜಯಲಕ್ಷ್ಮಿ ಅವರ ಮನೆ, ಅಂದ್ರೆ ಅವರ ಪತ್ನಿ ಏನಿದ್ದಾರೆ ಪತ್ನಿಯವರ ಮನೆಯಲ್ಲಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿರುವಂತದ್ದು. ಇದನ್ನು ಕೂಡ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವನ್ನ ಮಾಡಿದರೆ ಖುದ್ದಾಗಿ ವಿಜಯಲಕ್ಷ್ಮಿ ಅವರೇ ಏನೋ ಆ ಶೂಗಳನ್ನ, ಅಂದ್ರೆ ಲೂಫರ್ ಶೂಗಳೇನಿತ್ತು ಆ ಶೂಗಳನ್ನ ಪೊಲೀಸರಿಗೆ ಹಸ್ತಾಂತರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಉಲ್ಲೇಖವನ್ನ ಮಾಡಿರುವಂತದ್ದು. ಇದು 2 ಪ್ರಮುಖ ಅಂಶ. ಆದ್ರೆ ಮತ್ತೊಂದು 3ನೇ ಅಂಶ, ರೇಣುಕಾ ಸ್ವಾಮಿ ಸಾವು ಸಂಭವಿಸ್ಲಿಕ್ಕೆ ಪ್ರಮುಖ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದು ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡಿದ್ರು. ಅಂದ್ರೆ ವೈದ್ಯಕೀಯ ರಿಪೋರ್ಟ್ಗಳು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು ಆತನ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿ ಅದಾದ ನಂತರ ತೀವ್ರ ರಕ್ತಸ್ರಾವದಿಂದ ಆತನ ಸಾವು ಸಂಭವಿಸಿದೆ ಮತ್ತು ಆತನ ತಲೆಯಲ್ಲಿ 7ಕ್ಕೂ ಹೆಚ್ಚು ಬಾರಿ ಏಟುಗಳು ಬಿದ್ದಿದ್ದಾವೆ. ಅಂದ್ರೆ ತಲೆಯ ಭಾಗಕ್ಕೆ 7ಕ್ಕೂ ಹೆಚ್ಚು ಬಾರಿ ಏಟು ಬಿದ್ದಿದೆ. ಜೊತೆಗೆ ದೇಹದ ಮೇಲೆ 32ಕ್ಕೂ ಹೆಚ್ಚು ಬಾರಿ ಗಾಯಗಳನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಅಂದ್ರೆ ರಿಮೈಂಡ್ ಕಾಪಿಯಲ್ಲಿ ಸಂಪೂರ್ಣವಾದ ಮಾಹಿತಿಗಳನ್ನ ಅವರು ಉಲ್ಲೇಖವನ್ನ ಮಾಡಿಲ್ಲ. ಅಂದ್ರೆ ಪ್ರಮುಖವಾದ ಅಂಶಗಳನ್ನೆಲ್ಲ ಕೂಡ ಅಲ್ಲಿ ಉಲ್ಲೇಖವನ್ನ ಮಾಡಿ ಪೊಲೀಸ್ ಕಸ್ಟಡಿಗೆ ಆರೋಪಿಗಳನ್ನ ಯಾವ ರೀತಿಯಲ್ಲಿ ಪಡ್ಕೊಳ್ಬೇಕು ಆ ರೀತಿಯ ಪ್ರಯತ್ನಗಳನ್ನ ಇಲ್ಲಿ ಮಾಡಿರುವಂತದ್ದು. ಮಮತಾ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ದರ್ಶನ್ ಮತ್ತು ಆತನ ಗ್ಯಾಂಗ್ ಅಲ್ಲಿ ಒಳಗಡೆ ಇತ್ತು ಅನ್ನೋದಕ್ಕೆ ಇವೆಲ್ಲ ಪೂರಕ ಸಾಕ್ಷಿಗಳಾಗ್ತವೆ. ಜೊತೆಗೆ ದರ್ಶನ್ ಆ ಬಟ್ಟೆಯನ್ನ ತೊಳೆದಿದ್ರು, ಅಂದ್ರೆ ಮನೆ ಕೆಲಸದವರು ಆ ಬಟ್ಟೆನ ತೊಳೆದು ಅದನ್ನ ಒಣಗ ಹಾಕಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಆದ್ರೆ ಅದರ ಮೇಲೆ ದೇಹದ ರಕ್ತದ ಕಲೆಗಳು, ಅಂದ್ರೆ ಆ ಬಟ್ಟೆಗಳ ಮೇಲೆ ರಕ್ತದ ಕಲೆಗಳು ಇದೆಯಾ ಇಲ್ವಾ ಅನ್ನೋದನ್ನ FSL ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ತನಿಖೆ ಮಾಡಿ ಅದನ್ನ ಕನ್ಫರ್ಮ್ ಅನ್ನ ಮಾಡ್ಬೇಕಾಗತ್ತೆ. ಸದ್ಯಕ್ಕೆ ಇದೆಲ್ಲ ಕೂಡ ಆರೋಪಿಗಳ ವಿರುದ್ಧ ಪ್ರಮುಖ ಮತ್ತು ಪ್ರಬಲ ಸಾಕ್ಷಿಗಳಾಗಿ ಪರಿಣಮಿಸುವಂತದ್ದು. ಮಮತಾ. ರೈಟ್, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.